ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ, ಸ್ಪಷ್ಟ, ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ, ಇಂದಿನ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ದಿನದಲ್ಲಿ ಪ್ರಾಂತ ಕಾಲದಲ್ಲಿ ಅಂದರೆ ಬೆಳಿಗ್ಗೆ 8ರಿಂದ 12 ಗಂಟೆವರೆಗೆ ಜನಿಸಿದ ವ್ಯಕ್ತಿಯು ಗುಣಲಕ್ಷಣ ಮತ್ತು ಅವರ ನಡವಳಿಕೆ ವಿಚಾರವನ್ನು ತಿಳಿದುಕೊಳ್ಳೋಣ. ಪ್ರಾಂತ ಕಾಲದಲ್ಲಿ ಜನಿಸಿದ ವ್ಯಕ್ತಿಯು ಸ್ವಂತ ಉದ್ಯೋಗದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು, ಹಾಗೆ ಸ್ವಂತ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥದ್ದು. ಇವರು ಉತ್ತಮ ಕಾರ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ, ಹಾಗೆ ಉತ್ತಮ ನಡವಳಿಕೆ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥದ್ದು. ಹಾಗೆಯೇ ಇವರು ಹುಟ್ಟತಕ್ಕಂಥ ಸಮಯದಲ್ಲಿ ಸೂರ್ಯನು 11 ಮತ್ತು 12ನೇ ಮನೆಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಇವಿಷ್ಟು ಪ್ರಾಂತ ಕಾಲದಲ್ಲಿ ಜನಿಸಿದ ವ್ಯಕ್ತಿಯ ವಿಚಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಧ್ಯಾಹ್ನ ಜನಿಸಿದವರ ವಿಚಾರವನ್ನು ತಿಳಿದುಕೊಳ್ಳೋಣ. ಈಗ ಆರೋಗ್ಯಕ್ಕಾಗಿ ಮುದ್ರೆಯ ವಿಚಾರವನ್ನು ತಿಳಿದುಕೊಳ್ಳೋಣ. ಮಲಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಆಗ್ತಕ್ಕಂಥ ವ್ಯಕ್ತಿಗೆ ಅಪಾನ ಮುದ್ರೆ ಮಾಡುವುದರಿಂದ ಮಲಮೂತ್ರ ವಿಸರ್ಜನೆಯ ತೊಂದರೆಯಿಂದ ಅನುಕೂಲ ಆಗ್ತಕ್ಕಂಥದ್ದು, ಗುಣ ಆಗ್ತಕ್ಕಂಥದ್ದು. ಹೆಬ್ಬೆರಳು ಹಾಗೂ ಉಂಗುರ ಬೆರಳು ಹಾಗೂ ಮಧ್ಯದ ಬೆರಳನ್ನು ಮಡಿಚಿ ಉಳಿದ ಬೆರಳು ನೇರವಾಗಿರುವಂತೆ ನೋಡಿಕೊಳ್ಳಿ. ಇವು 15 ನಿಮಿಷಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಮಾಡುವುದರಿಂದ ಮಲಮೂತ್ರ ವಿಸರ್ಜನೆ ತೊಂದರೆಯಿಂದ ಅನುಕೂಲ ಆಗ್ತಕ್ಕಂಥದ್ದು, ಗುಣ ಆಗ್ತಕ್ಕಂಥದ್ದು. ಇವಿಷ್ಟು ಇಂದಿನ ವಿಚಾರ, ಮುದ್ರೆಯ ವಿಚಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.